ಡಿ ಕ್ರಾಸ್ನಾಗೆ ಅಮರ್ಕೊಂಡು ಈ ಥರ ಆಗಿ ಬತ್ತೈತೆ. ಅರ್ಕಾವತಿನೇನಪ್ಪ ಇದು? ಕೆರೆ ಏನಾಗ್ಬೋದು, ಕೆರೆ ಒಳಗಡೆ ಇರೋ ಜೀವ ಜಂತುಗಳೇನಾಗ್ಬೋದು. ಇಲ್ಲಿ ಎಷ್ಟು ಗಬ್ಬನಾಥ ವಾಸನೆ ಹೊಡಿತೈತೆ ಗೊತ್ತಾ? ತ್ರಿವೇಣಿ ಸಂಗಮ ನಾಗರಕೆರೆಗೆ ಇವಾಗ 3 ಜಾಗದಾಗೆ ಕಂಪಲ್ಸರಿ ಕೆರೆ ಹಾಳಾತೈತೆ. ಬೇಕಾದ್ರೆ 3 ಜಾಗದಾಗ ಕರ್ಕೊಂಡೋಗಿ ತೋರಿಸ್ತೀನಿ. ಎಷ್ಟು ತೋರಿಸಿದ್ರು ನಮ್ಮ ನಗರಸಭೆಯವ್ರಿಗೆ ಅಷ್ಟೇ ಹೇಳ್ತೀನಲ್ಲ ನಾನು. ನಾನಾ ಜನಾಂಗಸ್ಯ ನಾನಾ ಗೋತ್ರವಸ್ಯ ಅಂತರ, ಇದು ನಾನಾ ರೋಗವಸ್ಯ. ದೊಡ್ಡಬಳ್ಳಾಪುರದ ಪ್ರೀತಿಯ ಜನರಿಗೆ ನಮಸ್ಕಾರ. ನಾವಿವತ್ತು ಸುಮಾರು 500 ವರ್ಷಗಳ ಇತಿಹಾಸ ಇರುವಂಥ ದೊಡ್ಡಬಳ್ಳಾಪುರದ ನಾಗರಕೆರೆಯ ಮಡಿಲಲ್ಲಿದ್ದೀವಿ. ಇದು ಬೇಸಿಗೆ ಕಾಲ, ಮಳೆ ಇಲ್ಲ ಈಗ. ಆದರೂ ಕೂಡ ದಿನನಿತ್ಯ ಪ್ರತಿ ಕ್ಷಣ ಇಲ್ಲಿ ಬಂಗಾರದಂಥ ನೀರು ಹರಿತಾ ಇದೆ. ನೀವು ನೋಡ್ಬೋದು, ಇದು ನೇರವಾಗಿ ನಾಗರಕೆರೆಗೆ ಸೇರ್ತಾ ಇದೆ. ಈ ನೀರು ಸೇರೋದ್ರಿಂದ ನಮ್ಮ ನಾಗರಕೆರೆ ಪರಿಸ್ಥಿತಿ ಏನಾಗ್ಬೋದು? ಈ ಒಂದು ನಾಗರಕೆರೆ ಮತ್ತು ಈ ಬಂಗಾರದ ನೀರು ಸೇರ್ತಾ ಇದೆಯಲ್ಲ, ಈ ಎಲ್ಲ ವಿಷಯದ ಕುರಿತು ಮಾತಾಡಲಿಕ್ಕೆ ನಮ್ಮ ಶ್ರೀನಿವಾಸ್ ಅವರಿದ್ದಾರೆ. ಇತಿಹಾಸ ಇರುವಂಥ ನಾಗರಕೆರೆ, ಆ ನಾಗರಕೆರೆಗೆ ಬಂಗಾರದಂಥ ನೀರು ಪ್ರತಿದಿನ ಪ್ರತಿ ಕ್ಷಣ ಹೋಗ್ತಾ ಐತೆ. ನೀವು ಹಿರಿಯರಿದ್ದೀರಾ, ಇಲ್ಲೆಲ್ಲ ಓಡಾಡಿದ್ದೀರಾ, ಈಜಾಡಿದ್ದೀರಾ, ನೀರು ಕುಡಿದಿದ್ದೀರಾ ಆ ಕಾಲದಲ್ಲಿ. ಈಗ ಇದ್ರ ಬಗ್ಗೆ ಏನು ಹೇಳ್ತೀರಾ ತಮ್ಮ? ನಾಗರಕೆರೆ ಇತಿಹಾಸ 500 ವರ್ಷದ ಹಿಂದಿಲ್ದು ಅಂತ ಹೇಳಿದ್ರು. ಹೌದು, ನಿಜ ಒಪ್ಕೊಳ್ಳೋಣ. ಆಗ ಈ ಪವಿತ್ರವಾದ ನೀರು ಬರ್ತಾ ಇರಲಿಲ್ಲ. ಇದು ಯಾವ ಥರ ನೀರಾಗೈತೆ ಅಂದರೆ, ನಾಗರಕೆರೆಗೆ ಏನು 3 ಸಂಗಮ ಐತೆ. ಎಲ್ಲೋ ಹೋಗೋ ಸಂಗಮ ಅಲ್ಲ, ಇದು ನಮ್ಮ ಸಂಗಮ, ನಮ್ಮ ನೀರು, ಬೇರೆ ನೀರಲ್ಲ. ನಾವು ಮಾಡ್ಕೊಂಡಿರೋ ನಾಗರಕೆರೆ ಗಬ್ಬಿಗೆ ಇದೊಂದು ಪುನಾದಿ. ನೋಡ್ರಿ ಯಾವ ಥರ ಐತೆ ನೀರು. ಕೆರೆ ಏನಾಗ್ಬೋದು, ಕೆರೆ ಒಳಗಡೆ ಇರೋ ಜೀವ ಜಂತುಗಳೇನಾಗ್ಬೋದು. ಇವಾಗ ಆ ಗಾಳಿ ನಾವು ಕುಡಿತೀವಿ. ಕೆರೆ ಪಕ್ಕದಾಗ ವಾಕಿಂಗ್ ಮಾಡ್ತಾರೆ. ಏನಕ್ಕೆ ವಾಕಿಂಗ್ ಮಾಡ್ತಾರೆ? ನಮ್ಮ ದೇಹನ ಶುದ್ಧೀಕರಣ ಮಾಡೋಣ, ನಮ್ಮ ದೇಹ ಕಾಪಾಡ್ಕೊಳ್ಳೋಣ ಅಂತ ವಾಕಿಂಗ್ ಮಾಡಿದ್ರೆ, ಈ ಥರ ನೀರು ಬಂದರೆ ವಾಕಿಂಗ್ ಮಾಡೋರ ಪರಿಸ್ಥಿತಿ. ಇಲ್ಲಿ ಎಷ್ಟು ಗಬ್ಬನಾಥ ವಾಸನೆ ಹೊಡಿತೈತೆ ಗೊತ್ತಾ? ತ್ರಿವೇಣಿ ಸಂಗಮ ನಾಗರಕೆರೆಗೆ ಇವಾಗ 1 ಡಿ ಕ್ರಾಸ್ ಸಂಗಮ, 2ನೇದು ಭಯಂಕರವಾದ್ದು ಅಯ್ಯಪ್ಪ ಸ್ವಾಮಿ ದೊಡ್ಡ ಮರಿದು, 3ನೇದು ಮುತ್ತೂರು ಒಳ್ಳೆ ಸಂಗಮ. ಅದು ಮುತ್ತೂರು ಊರು ಪೂರ್ತಿ ಬರ್ತದೆ. ಬರಲಿ ನೀರು, ಇವರೆಲ್ಲೂ ಬಿಡೋಕ್ಕಾಗಲ್ಲ. ಅದನ್ನು ಸ್ವಲ್ಪ ಶುದ್ಧೀಕರಣ ಮಾಡಿಬಿಟ್ರೆ ಕೆರೆ ಹಾಳಾಗ್ತದ, ಉಳಿತದ. ನೀವು ಯೋಚನೆ ಮಾಡಿರಿ. ಇದನ್ನು ಏನಾದರೂ ಮಾಡಿ ಶುದ್ಧೀಕರಣ ಮಾಡೋದಕ್ಕನ್ನ ಒಂದು ದಾರಿ ಮಾಡಿರಿ ನಗರಸಭೆಯವರು. 3 ಜಾಗದಾಗೆ ಕಂಪಲ್ಸರಿ ಕೆರೆ ಹಾಳಾತೈತೆ. ಬೇಕಾದ್ರೆ 3 ಜಾಗದಾಗ ಕರ್ಕೊಂಡು ತೋರಿಸ್ತೀನಿ. ಎಷ್ಟು ತೋರಿಸಿದ್ರು ನಮ್ಮ ನಗರಸಭೆಯವ್ರಿಗೆ ಅಷ್ಟೇ. ಪಾಪ ಅವ್ರೇನು ಮಾಡ್ತಾರೆ, ಅವ್ರಿಗೆ ಜಾಗ ಇಲ್ಲ ಅಂತ ಬಿಟ್ಬಿಟ್ಟವ್ರು ಇಲ್ಲಿ. ಎಂಥ ಕೆರೆ ಗೊತ್ತಾ ನಾಗರಕೆರೆ? ಒಂದು ಕಾಲದಲ್ಲಿ ನಾಗರಕೆರೆನಾಗೆ ಕುಡಿಯೋದಕ್ಕೆ ನೀರು, ಬಟ್ಟೆ ಒಗೆಯೋದಕ್ಕೆ ನೀರು. ಒಂದು ಕಾಲದಾಗ ದೊಡ್ಡಬಳ್ಳಾಪುರದವರೆಲ್ಲ ನಾಗರಕೆರೆನಾಗೆ ಬಟ್ಟೆ ಒಗಿತಾ ಇದ್ದಿದ್ದು. ಪ್ರತಿಯೊಬ್ಬರು ಕಲ್ಲಿಗೂ ಒಬ್ಬೊಬ್ರಿಗೆ ಬಟ್ಟೆ ಒಗೆದವ್ರೆ. ಅಂಥ ಕೆರೆನ ಇದು ಮಾಡಿದ್ರೆ, ಈ ಥರ ಮಾಡಿದ್ರೆ ಏನು ಅಂದ್ಕೊಳ್ಳೋಣ? ಶುದ್ಧೀಕರಣ ಮಾಡೋದಕ್ಕೆ ಒಂದು ದಾರಿ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ.